ನಮಸ್ಕಾರ ಸ್ನೇಹಿತರೆ, ಬ್ಯಾಂಗ್ಳೂರ್ ಫುಡ್ಸ್ಗೆ ಸ್ವಾಗತ. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಆಶಿಸ್ತೀನಿ. ಈ ಬೇಸಿಗೆ ಕಾಲದಲ್ಲಿ ದೇಹಕ್ಕೆ ತಂಪು ಕೊಡುವ ಮಜ್ಜಿಗೆ ಹುಳಿ ನನ್ನ ಶೈಲಿಯಲ್ಲಿ ನೋಡೋಣ ಬನ್ನಿ. ಇದಕ್ಕೆ ಬೇಕಾದ ಸಾಮಗ್ರಿಗಳು: 1 ಕಪ್ ಮೊಸರು, ತೆಂಗಿನಕಾಯಿ ಸ್ವಲ್ಪ, ಅರ್ಧ ಸ್ಪೂನ್ ಕಡಲೆಬೇಳೆ, ಅರ್ಧ ಸ್ಪೂನು ತೊಗರಿಬೇಳೆ, ಅರ್ಧ ಸ್ಪೂನು ಅಕ್ಕಿ, 3 1 ಅವರ್ ನೆನೆಸಿದ್ದೀನಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಸೋಂಪು, 2 ಮೆಣಸಿನ್ಕಾಯಿ, ಒಗ್ಗರಣೆಗೆ ಸಾಸಿವೆ, ಒಣಮೆಣಸಿನ್ಕಾಯಿ 2, ಸ್ವಲ್ಪ ಕರಿಬೇವು, ಇಂಗು ಸ್ವಲ್ಪ, ಅರಿಶಿನ ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು. ಮಿಕ್ಸಿ ಜಾರ್ಗೆ ಬೇಳೆ, ಕೊಬ್ಬರಿ, ಶುಂಠಿ, ಸೋಂಪು, 2 ಮೆಣಸಿನ್ಕಾಯಿ ಎಲ್ಲ ರುಬ್ಕೋಣ. ಮೊದಲು ಸ್ಟವ್ ಹಚ್ಚೋಣ. ಹಚ್ಚಿದ್ಮೇಲೆ ಪಾತ್ರೆ ಇಡೋಣ. ಪಾತ್ರೆ ಸ್ವಲ್ಪ ಬಿಸಿ ಆಗಲಿ. ಪಾತ್ರೆ ಬಿಸಿಯಾಗಿದೆ, 2 ಸ್ಪೂನ್ ಎಣ್ಣೆ ಹಾಕೋಣ. ಎಣ್ಣೆ ಕಾದಿದೆ, ಸ್ವಲ್ಪ ಸಾಸಿವೆ ಹಾಕೋಣ. 2 ಒಣಮೆಣಸಿನ್ಕಾಯಿ ಹಾಕೋಣ. ಸ್ವಲ್ಪ ಕರಿಬೇವು, ರುಬ್ಕೊಂಡಿರೋದನ್ನ ಸ್ವಲ್ಪ ನೀರು ಹಾಕೋಣ. ಅದೆಲ್ಲ ಇನ್ನೂ ಸ್ವಲ್ಪ ಹಾಕೋಣ. ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಣ ನೀರು. ಈಗ ಒಂದು ಸ್ವಲ್ಪ ಅರಿಶಿನ ಹಾಕೋಣ. ಒಂದು ಸ್ವಲ್ಪ ಕುದಿಬೇಕಿಲ್ಲ, ಕುದಿ ಬರ್ತಾ ಇದೆ. ಈಗ ಒಂದು ಸ್ವಲ್ಪ ಹಿಂಗ ಹಾಕೊಳ್ಳೋಣ. ಇದಕ್ಕೆ ಬೆಳ್ಳುಳ್ಳಿ, ಈರುಳ್ಳಿ ಅವಶ್ಯಕತೆ ಏನಿರಲ್ಲ, ಇಷ್ಟೇ ಹಾಕ್ಕೊಂಡ್ರೆ ಸಾಕು, ಸಿಂಪಲ್ ಆಗಿ. ಈಗ ಇದೆಲ್ಲ ಹಸಿ ವಾಸನೆ ಹೋಗಿ ಚೆನ್ನಾಗಿ ಕುದ್ದಿದೆ. ಈ ಟೈಮಲ್ಲಿ ನಾವು ಈ ಮೊಸರನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಸ್ಟವ್ ಆಫ್ ಮಾಡಿಬಿಡೋಣ. ಸ್ಟವ್ ಆಫ್ ಆದಮೇಲೆ ಸ್ವಲ್ಪ ಗಾರ್ನಿಷ್ಗೆ ಕೊತ್ತಂಬರಿ ಹಾಕೋಣ. ನೋಡಿ, ತುಂಬ ಸಿಂಪಲ್ ಆದ ಮಜ್ಜಿಗೆ ಹುಳಿ, ದೇಹಕ್ಕೆ ತಂಪಾಗಿರುತ್ತೆ, ಚೆನ್ನಾಗೂ ಇರುತ್ತೆ. ಇದನ್ನು ಅನ್ನದ ಜೊತೆಗೆ ಕಲಿಸ್ಕೊಂಡು ತಿಂತಾ ಇದ್ರೆ ಬೊಂಬಾಟಾಗಿರುತ್ತೆ. ಈ ಬೇಸಿಗೆ ಕಾಲದಲ್ಲಿ ಈ ಥರ ಮಜ್ಜಿಗೆ ಹುಳಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಲಿ ಸಿಗೋಣ. ನಮಸ್ಕಾರ.